ನಾಮಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ 21 ದಿನಗಳ ಕಥಾಮಾಲಿಕೆಯಲ್ಲಿ ಇಂದು 9ನೆಯ ದಿನದ ಕಥಾಭಾಗ. PhD/DG ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇಂದು ಶ್ರೀರಾಮನ ಕಥೆಯನ್ನು ನಾವು ಕೇಳಿದರೆ ಮುಂದೆ ಶ್ರೀರಾಮನು ನಮ್ಮ ಕಥೆಯನ್ನು ಕೇಳುತ್ತಾನೆ. ಜೈ ಶ್ರೀರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ರಾತ್ರೋರಾತ್ರಿ ಪ್ರಾರಂಭವಾಗಿದೆ. ಅಯೋಧ್ಯೆಯೆಲ್ಲವೂ ಕೂಡ ದೀಪಗಳಿಂದ ಬೆಳಗುತ್ತಿದೆ, ಸಿಂಗಾರವಾಗುತ್ತಿದೆ. ಈ ವಿಚಾರವು ಮಂಥರಿಗೆ ತಿಳಿದಿದೆ. ಈ ವಿಚಾರವನ್ನು ತಿಳಿದಂತಹ ಮಂಥರೆಯು ಸೀದಾ ಕೈಕೆಯ ಭವನಕ್ಕೆ ಬರುತ್ತಾಳೆ. ಕೈಕೆಯು ಆ ಸಂದರ್ಭದಲ್ಲಿ ತನ್ನ ದಾಸಿಯರಿಗೆ ಸಂತೋಷದಿಂದ ಸಿಂಗರಿಸಿಕೊಳ್ಳಿ ಎಂದು ಒಡವೆಗಳನ್ನು ವಸ್ತ್ರಗಳನ್ನು ನೀಡುತ್ತಿದ್ದಾಳೆ. ಮಂಥರೆ, ನೀನೆಲ್ಲಿಗೆ ಹೋಗಿದ್ದೆ? ಎಲ್ಲರಿಗೂ ಕೂಡ ನಾನು ವಸ್ತ್ರಗಳನ್ನು ನೀಡುತ್ತಿದ್ದೆ, ನೀನೆಲ್ಲಿ ಹೋಗಿದ್ದೆ? ತೆಗೆದುಕೊಂಡು ಒಡವೆಗಳನ್ನು ಕೊಡುತ್ತಾಳೆ ಕೈಕೆಯು ಮಂಥರೆಗೆ. ಮಂಥರೆಯು ಆ ಒಡವೆಗಳನ್ನು ತೆಗೆದು ಎಸೆಯುತ್ತಾಳೆ. ಏಕೆ ಹೀಗೆ ಮಾಡುತ್ತಿದ್ದೀಯಾ ಎಂದು ಮಂಥರೆಯು ಕೇಳಿದಾಗ, ಯಾವ ಸಂತೋಷಕ್ಕಾಗಿ ಈ ಒಂದು ಆಚರಣೆ ಅಂತ ಹೇಳ್ತಾಳೆ. ಅದಕ್ಕೆ ಕೈಕೆಯು, ನನ್ನ ಮಗ ರಾಮನ ಪಟ್ಟಾಭಿಷೇಕ, ನಾನು ಸಂತೋಷದಿಂದಿದ್ದೇನೆ, ಸಂತೋಷಕ್ಕೆ ನಾನು ಈ ಒಡವೆ ವಸ್ತ್ರಗಳನ್ನು ನೀಡುತ್ತಿದ್ದೇನೆ ಎಂದಾಗ, ಯಾವ ಸಂತೋಷ ನಿನಗೆ? ಏನು ನಿನ್ನ ಮಗ ಭರತ ರಾಜನಾಗುತ್ತಿದ್ದಾನ? ರಾಜನಾಗುತ್ತಿರುವುದು ರಾಮ, ಕೌಸಲ್ಯ ಮಗ ರಾಮ, ನಿನ್ನ ಮಗನಲ್ಲ. ಇದರಲ್ಲಿ ಇಷ್ಟೊಂದು ಸಂತೋಷ ಪಡುವಂಥದ್ದು ಏನಿದೆ ನಿನಗೆ ಎಂದು ಹೇಳುತ್ತಾಳೆ. ಅತ್ತ ಕೌಸಲ್ಯ ದೇವಿಯಾದರೂ ಕೂಡ ಶ್ರೀಮನ್ನಾರಾಯಣನ ಮೂರ್ತಿಯ ಮುಂದೆ ಕುಳಿತುಕೊಂಡು ವಿಷ್ಣುವಿನ ಲಕ್ಷಾರ್ಚನೆಯನ್ನು ಮಾಡುತ್ತಿದ್ದಾಳೆ. ವಿಷ್ಣು ನಾಮವನ್ನು ಸ್ಮರಣೆ ಮಾಡುತ್ತಿದ್ದಾಳೆ. ನಾಳೆ ಬೆಳಗ್ಗೆ ತನ್ನ ಮಗನಿಗೆ ಪಟ್ಟಾಭಿಷೇಕ ಆಗುವುದರಿಂದ ಯಾವ ಕೆಡುಕು ಕೂಡ ಆಗಬಾರದೆಂದು ಆ ಒಂದು ವಿಷ್ಣುವಿನ ನಾಮಸ್ಮರಣೆಯಲ್ಲಿ ಮುಳುಗಿದ್ದಾರೆ ಮಾತೆ ಕೌಸಲ್ಯ ದೇವಿಯವರು. ಇತ್ತ ದಶರಥ ಮಹಾರಾಜನಾದರೂ ಶ್ರೀರಾಮನನ್ನು ಮುಂದೆ ಕೂರಿಸಿಕೊಂಡು ಈ ರೀತಿ ಆಗಬೇಕಾದವನು ಹೇಗಿರಬೇಕೆಂದು ವಿವರಣೆ ಕೊಡುತ್ತಿದ್ದಾನೆ. ರಾಜ ಎಂದರೆ ಸನ್ಯಾಸಿ ಎಂದು ತಿಳಿಯಬೇಕು. ಏಕೆಂದರೆ ರಾಜನಾದವನಿಗೆ ತನ್ನದು ಎಂದು ಏನೂ ಕೂಡ ಇರಬಾರದು. ಸರ್ವವನ್ನು ತನ್ನದೆಲ್ಲವನ್ನೂ ಕೂಡ ದೇಶಕ್ಕಾಗಿ ಪ್ರಜೆಗಳಿಗಾಗಿ ತ್ಯಾಗ ಮಾಡುವ ಮನಸ್ಥಿತಿ ಇದ್ದವನು ಮಾತ್ರ ರಾಜನಾಗಬೇಕು. ರಾಜನಾದವನು ಗುರುಗಳಿಗೆ, ಋಷಿ ಮುನಿಗಳಿಗೆ ಗೌರವ ಕೊಡಬೇಕು. ರಾಜನಾದವನು ದಂಡಿಸುವುದು ಮಾತ್ರವಲ್ಲ, ರಾಜನಾದವನು ತಿಳುವಳಿಕೆಯನ್ನು ಕೊಡುವ ಒಂದು ರೀತಿಯಲ್ಲಿ ಇರಬೇಕು, ಜ್ಞಾನವನ್ನು ಕೊಡುವ ರೀತಿಯಲ್ಲಿ ಇರಬೇಕು. ಹಾಗಾಗಿ ಈ ಒಂದು ರಾಜನಾದವನು ಹೇಗಿರಬೇಕೆಂಬುದನ್ನು ನಾನು ನಿನಗೆ ತಿಳಿಸುವ ಅವಶ್ಯಕತೆ ಇಲ್ಲ. ನೀನು ಜ್ಞಾನಿಯಾಗಿದ್ದೀಯ. ಆದರೆ ಈ ಒಂದು ಅಧಿಕಾರದಿಂದ ನಾನು ಹೊರ ಹೋಗುವಾಗ ನನ್ನ ಅನುಭವವನ್ನು ಬರುವಂಥ ರಾಜನಿಗೆ ತಿಳಿಸಬೇಕಾದ್ದು ರಾಜಧರ್ಮ. ಹಾಗಾಗಿ ನಿನಗೆ ಈ ವಿಚಾರವನ್ನು ತಿಳಿಸುತ್ತಿದ್ದೇನೆ ಎಂದು ದಶರಥ ಮಹಾರಾಜ ನಾಳೆ ಬೆಳಿಗ್ಗೆ ರಾಜನಾಗುವ ಶ್ರೀರಾಮಚಂದ್ರನಿಗೆ ಈ ರೀತಿ ಉಪದೇಶವನ್ನು ಮಾಡುತ್ತಾನೆ. ಕೈಕೇಯಿ ದಾಸಿಯ ಮೂಲಕ ಸಂದೇಶವನ್ನು ಕಳಿಸಿ ದಶರಥ ಮಹಾರಾಜರನ್ನು ತನ್ನ ಭವನಕ್ಕೆ ಕರೆಸಿಕೊಳ್ಳುತ್ತಾಳೆ. ದಶರಥ ಮಹಾರಾಜರು ಭವನಕ್ಕೆ ಬರುವ ವೇಳೆಗೆ ಈಕೆಯು ಕೋಪದಿಂದ ಕುದಿಯುತ್ತಿರುತ್ತಾಳೆ. ಕೈಕೆಯ ಬಳಿ ಬಂದಂತಹ ದಶರಥ ಮಹಾರಾಜನು ಕೈಕೆಯ ಈ ಒಂದು ಸ್ಥಿತಿಯನ್ನು ನೋಡಿ ಕಾರಣವೇನೆಂದು ಕೇಳುತ್ತಾನೆ. ಅದಕ್ಕೆ ಆಕೆಯು ಹಿಂದೆ 2 ಕೊಟ್ಟಿದ್ದಂತಹ ವರಗಳ ಬಗ್ಗೆ ಮಾತನಾಡುತ್ತಾಳೆ. ಅದಕ್ಕೇನಂತೆ, ಆ ವರಗಳನ್ನು ನೀನು ಯಾವಾಗ ಬೇಕಾದರೂ ಕೇಳು, ನಿನಗೇನು ಬೇಕೇಳು, ನಾನು ಏನು ಬೇಕಾದರೂ ಕೊಡ್ತೀನಿ ಅಂತ ದಶರಥ ಮಹಾರಾಜರು ಕೈಕೆಗೆ ಹೇಳ್ತಾರೆ. ನೀನು ಹಾಗೆ ಹೇಳಿದರೆ ನಾನು ನಂಬುವುದಿಲ್ಲ. ನನಗೆ ಶ್ರೀರಾಮನ ಮೇಲೆ ಆಣೆ ಮಾಡಿ ಹೇಳು, ನಾನು ಕೇಳುವ 2 ವರಗಳನ್ನು, 2 ಮಾತುಗಳನ್ನು ನಡೆಸಿಕೊಡುತ್ತೀಯಾ ಎಂದು ಕೈಕೆಯು ಕೇಳುತ್ತಾಳೆ. ಆಗ ದಶರಥ ಮಹಾರಾಜರು ಯಾವುದನ್ನು ಊಹೆ ಮಾಡದೆ ಶ್ರೀರಾಮನ ಮೇಲೆ ಆಣೆ ಮಾಡಿ ನೀನು ಕೇಳುವ 2 ಮಾತುಗಳನ್ನು ನಡೆಸಿಕೊಡುತ್ತೇನೆ ಎಂದು ಕೈಕೆಗೆ ಮತ್ತೆ ಹೇಳುತ್ತಾರೆ. ಆ ನಂತರ ಕೈಕೆಯಾದರೂ ದಶರಥ ಮಹಾರಾಜನಲ್ಲಿ ಈ ರೀತಿ ಹೇಳುತ್ತಾಳೆ. ಮೊದಲನೆಯ ವರಕ್ಕೆ, ನಾಳೆ ನನ್ನ ಮಗನಾದ ಭರತನಿಗೆ ರಾಜ್ಯಾಭಿಷೇಕವಾಗಬೇಕು. ಮತ್ತು 2ನೇದಾಗಿ ಶ್ರೀರಾಮನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸಬೇಕು ಎಂದು ಹೇಳುತ್ತಾಳೆ. ಈ ಮಾತನ್ನು ಕೇಳಿದಂತಹ ದಶರಥ ಮಹಾರಾಜನು ಸ್ತಂಭೀಭೂತನಾಗುತ್ತಾನೆ.
ಕ್ಷಣಕಾಲ ಮಾತೇ ಹೊರಡುವುದಿಲ್ಲ. ಏಕೆಂದರೆ ಕೈಕೆಯ ಬಾಯಿಂದ ಇಂಥ ಮಾತು ಬರುತ್ತದೆ ಎಂದು, ಕೈಕೆಯ ಮನಸ್ಸಿನಲ್ಲಿ ಇಂಥ ಒಂದು ವಿಷವಿರುತ್ತದೆ ಎಂದು ದಶರಥ ಮಹಾರಾಜರು ಎಂದೂ ಕೂಡ ಯೋಚಿಸಿರಲಿಲ್ಲ. ಏಕೆಂದರೆ ಶ್ರೀರಾಮಚಂದ್ರನು ತನ್ನ ತಾಯಿ ಕೌಸಲ್ಯಗಿನ್ನ ಹೆಚ್ಚು ಈ ಕೈಕೆಯನ್ನೇ ಪ್ರೀತಿಸುತ್ತಿರುತ್ತಾನೆ. ಶ್ರೀರಾಮಚಂದ್ರನು ಭರತನನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುತ್ತಾನೆ. ಹೀಗಿರುವಾಗ ಕೈಕೆಯ ಮನಸ್ಸಿನಲ್ಲಿ ಇಂತಹ ಒಂದು ವಿಷವಿರುತ್ತದೆ ಎಂದು ದಶರಥ ಮಹಾರಾಜರು ಎಂದೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಈ ಒಂದು ಮಾತು ಕೊಟ್ಟು ಸಂದಿಗ್ಧತೆಯಲ್ಲಿ ಸಿಲುಕಿದ್ದಾರೆ ದಶರಥ ಮಹಾರಾಜರು, ಒದ್ದಾಡುತ್ತಿದ್ದಾರೆ ಈ ವಿಚಾರವನ್ನು ಕೇಳಿ. ಆಗ ಕೈಕೆಯಿ ಹೇಳುತ್ತಾಳೆ, ಆಗುವುದಿಲ್ಲವೆಂದರೆ ಹೇಳಿಬಿಡು. ನಾಳೆ ಬೆಳಿಗ್ಗೆ ನಿನ್ನ ಮಗನ ಪಟ್ಟಾಭಿಷೇಕವನ್ನು ನೀನು ಮಾಡಿಕೊ. ನಾನು ಅಗ್ನಿಗೆ ನಾನು ಪ್ರವೇಶ ಮಾಡುತ್ತೇನೆ. ನಾಳೆ ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು, ಇಲ್ಲದಿದ್ದರೆ ನನ್ನ ಒಂದು ದೇಹಕ್ಕೆ ನೀವು ಬೆಂಕಿ ಇಡಬೇಕಾಗುತ್ತದೆ ಎಂದು ಈ ರೀತಿ ಹೇಳಿ ದಶರಥ ಮಹಾರಾಜರನ್ನ ಬಹಳ ನೋವಿಗೆ ದೂಡಿಬಿಡುತ್ತಾಳೆ ಕೈಕೆ. ದಶರಥ ಮಹಾರಾಜರು ಕೊನೆಗೆ ಕೈಕೆಯ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಾರೆ, ಬೇಡ 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 ಕೈಕೆ, ಬೇಕಾದರೆ ನಾನು ಮಗನಾದ ಭರತನಿಗೆ ರಾಜ್ಯಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ಮಗ ರಾಮನನ್ನು ನನ್ನಿಂದ ದೂರ ತೆಳ್ಳಬೇಡ. ರಾಮನು ನನ್ನಿಂದ ದೂರವಾದರೆ ನನ್ನ ಪ್ರಾಣವೇ ನನ್ನಿಂದ ದೂರವಾಗುತ್ತದೆ. ನಾನು ಕ್ಷಣಕಾಲ ಕೂಡ ಉಳಿಯುವುದಿಲ್ಲ ಎಂದು ಎಷ್ಟು ಪರಿಯಾಗಿ ಬೇಡಿಕೊಂಡರೂ ಕೂಡ ಕೈಕೆಯು ಬದಲಾಗುವುದಿಲ್ಲ. ಆಕೆಯು ತನ್ನ ಹಠವನ್ನು ಬಿಡುವುದಿಲ್ಲ. ದಶರಥ ಮಹಾರಾಜನಾದರೂ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದಾನೆ. ಇತ್ತ ಪುರೋಹಿತರಾದರೂ ಎಲ್ಲ ಪೂಜಾ ವ್ಯವಸ್ಥೆಗಳನ್ನು ಮಾಡುತ್ತಿದ್ದಾರೆ. ಆದರೆ ರಾಜ ದಶರಥ ಇನ್ನೂ ಕೂಡ ಬಂದಿಲ್ಲ. ಎಲ್ಲ ನಗರದ ತುಂಬ ಎಲ್ಲ ಪೂಜೆ ವ್ಯವಸ್ಥೆಗಳು ನಡೀತಿವೆ. ಋಷಿ ಮುನಿಗಳು ಬಂದಿದ್ದಾರೆ, ಪುರೋಹಿತರು ಬಂದಿದ್ದಾರೆ, ಜನಗಳು ಬಂದಿದ್ದಾರೆ. ಎಲ್ಲ ಕಡೆ ಮಂಗಳ ವಾದ್ಯವೂ ಕೂಡ ಮೊಳಗುತ್ತಿದೆ. ಇನ್ನೇನು ಸೂರ್ಯೋದಯವಾಗಬೇಕು. ಆದರೆ ದಶರಥ ಮಹಾರಾಜ ಕೂಡ ಎಲ್ಲೂ ಕಾಣಿಸುತ್ತಿಲ್ಲ. ಆಗ ವಸಿಷ್ಠ ಮಹರ್ಷಿಗಳು ಮಂತ್ರಿ ಸುಮಂತ್ರನಿಗೆ ರಾಜ ದಶರಥನನ್ನು ಕರೆದುಕೊಂಡು ಬರುವಂತೆ ತಿಳಿಸುತ್ತಾರೆ. ಆಗ ಸುಮಂತ್ರನು ಕೈಕೇಯಿ ಭವನಕ್ಕೆ ಬರುತ್ತಾರೆ. ಕೈಕೇಯಿ ಭವನಕ್ಕೆ ಬಂದು ದಶರಥನ ಸ್ಥಿತಿಯನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾರೆ, ಗಾಬರಿಗೊಳ್ಳುತ್ತಾರೆ. ಆಗ ಕೈಕೇಯಿ ಹೇಳುತ್ತಾಳೆ, ಶ್ರೀರಾಮನನ್ನು ಕರೆದುಕೊಂಡು ಬಾ ಎಂದು. ಆದರೆ ಸುಮಂತ್ರನು ಹಾಗೆ ನಿಂತಿರುತ್ತಾನೆ. ಆನಂತರ ದಶರಥ ಮಹಾರಾಜ ಕೈ ಸನ್ನೆ ಮಾಡುತ್ತಾನೆ, ಹೋಗಿ ಕರೆದುಕೊಂಡು ಬರುವಂತೆ. ಆನಂತರ ಸುಮಂತ್ರನು ಬಹಳ ಗಾಬರಿಗೊಂಡು ಹೊರಬಂದು ಶ್ರೀರಾಮನಲ್ಲಿಗೆ ಬಂದು, ತಮ್ಮ ತಂದೆಯವರು ನಿಮ್ಮನ್ನು ಕಾಣಲು ಬಯಸುತ್ತಿದ್ದಾರೆ, ತುರಂತವಾಗಿ ಎಂದು ಶ್ರೀರಾಮನಿಗೆ ಈ ವಿಚಾರವನ್ನು ತಿಳಿಸುತ್ತಾರೆ. ಶ್ರೀರಾಮರು ತನ್ನ ತಂದೆಯಾದ ದಶರಥನನ್ನು ಭೇಟಿ ಮಾಡಲು ಬರುತ್ತಿದ್ದಾರೆ. ವೀಕ್ಷಕರೇ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅದಕ್ಕಾಗಿ ಏನೇ ಆದರೂ ತ್ಯಾಗ ಮಾಡಲು ಸಿದ್ಧವಿರಬೇಕು ಎಂಬುದನ್ನು ಜಗತ್ತಿಗೆ ಸಾರಿದ ರಾಮಾಯಣ ಅದು ಕೇವಲ ಒಂದು ಕಥೆಯಲ್ಲ, ಅದೊಂದು ಮಹಾಕಾವ್ಯ. ವೀಕ್ಷಕರೇ, ಸಾಂಸಾರಿಕ ಸಮಸ್ಯೆಗಳಿಗೆ, ಮನಸ್ಸಿನ ಅನೇಕ ಸಮಸ್ಯೆಗಳಿಗೆ PhD/DG ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂತಹ ಈ ಒಂದು ವಿಡಿಯೋಗಳನ್ನು ನೋಡುತ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್. ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್.